ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾವು ಅವಲಕ್ಕಿ ಒಗ್ಗರಣೆನ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ನಾನು ಅರ್ಧ ಕೆಜಿ ಅವಲಕ್ಕಿನ ತೋಸಿ ಇಟ್ಕೊಂಡಿನಿ. ಆಮೇಲೆ ಇದಕ್ಕೆ 2 ಉಳ್ಳಾಗಡ್ಡಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ. ಆಮೇಲೆ 5-6 ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿನಿ. ಆಮೇಲೆ ಹಸಿ ಕೊಬ್ಬರಿನ ತಗೊಂಡಿನಿ ಅರ್ಧ ಬಟ್ಲು. ಆಮೇಲೆ ಕರಿಬೇವು, ಕೊತ್ತಂಬರಿ ಮತ್ತೆ ನಿಂಬೆ ಹಣ್ಣನ್ನ ತಗೊಂಡಿನಿ. ಆಮೇಲೆ ಕಡಾಯಿಗೆ 4ರಿಂದ 5 ಸ್ಪೂನ್ ಎಣ್ಣೆ ಹಾಕಬೇಕು. ಅವಲಕ್ಕಿಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಇರುತ್ತೆ ಟೇಸ್ಟ್. ಈಗ ಎಣ್ಣೆ ಕಾದ್ಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆನ ಹಾಕಬೇಕು. ಅವು ಕಾದ್ಮೇಲೆ ಇದಕ್ಕೆ ಶೇಂಗಾನ ಹಾಕಬೇಕು. 2 ಸ್ಪೂನ್ ಶೇಂಗಾ ಹಾಕಬೇಕು. ಇವು ಕೆಂಪಗಾದ್ರೆ ಅವಲಕ್ಕಿ ಒಗ್ಗರಣೆ ತುಂಬಾ ಟೇಸ್ಟ್ ಆಗಿ ಇರುತ್ತೆ. ಹಾಗಾಗಿ ಇವು ಕೆಂಪಗಾಗೋ ತನಕ ಹುರಿಬೇಕು. ಆಮೇಲೆ ಇದಕ್ಕೆ ಹಸಿ ಮೆಣಸಿನಕಾಯಿನ ಹಾಕಬೇಕು. ಹಾಕಿ ಅದು ಕೆಂಪಗಾಗೋ ತನಕ ಫ್ರೈ ಮಾಡಬೇಕು. ಮೆಣಸಿನಕಾಯಿ ಕೆಂಪಗಾದ್ಮೇಲೆ ಈಗ ಉಳ್ಳಾಗಡ್ಡಿನ ಹಾಕಬೇಕು. ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ. ಇದನ್ನ ಹಾಕಬೇಕು. 2ರಿಂದ 3 ಉಳ್ಳಾಗಡ್ಡಿನ ತಗೊಂಡಿನಿ. ಅದು ಕೆಂಪಗಾಗಬೇಕು. ಈಗ ಸ್ವಲ್ಪ ಕರಿಬೇವನ್ನ ಹಾಕಬೇಕು. ಇದನ್ನ ಈಗ ಚೆನ್ನಾಗಿ ಕಲಿಸ್ಬೇಕು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಈಗ ಇದು ಕೆಂಪಗಾಗ್ತಾ ಬರ್ತಾ ಇದೆ. ಇದು ಕೆಂಪಗಾದ್ಮೇಲೆ ಈಗ ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ನೋಡಿ ಹಾಕಬೇಕು. ಅವಲಕ್ಕಿಗೆ ಜಾಸ್ತಿನೇ ಬೇಕಾಗುತ್ತೆ. ಆಮೇಲೆ ಅರ್ಧ ಸ್ಪೂನ್ ಸಕ್ಕರೆ ಹಾಕಬೇಕು. ಈಗ ಇದನ್ನ ಚೆನ್ನಾಗಿ ಕಲಿಸ್ಬೇಕು. ಇವೆರಡು ಹಾಕೋದ್ರಿಂದ ಉಳ್ಳಾಗಡ್ಡಿ ಜಲ್ದಿನೇ ಕೆಂಪಗಾಗುತ್ತೆ. ಹಾಗಾಗಿ ಇದನ್ನ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಅರಿಶಿಣನ ಹಾಕಬೇಕು. 3/4 ಸ್ಪೂನ್ ಅರಿಶಿಣ ಹಾಕೀನಿ. ಅರಿಶಿಣ ಜಾಸ್ತಿ ಹಾಕಿದ್ರೆ ಕಲರ್ ಚೆನ್ನಾಗಿ ಇರುತ್ತೆ ಅವಲಕ್ಕಿದು. ಆಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲಾನ ಹಾಕ್ತಾ ಇದ್ದೀನಿ. ಗರಂ ಮಸಾಲೆ ಹಾಕಿದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಅವಲಕ್ಕಿದು. ಒಂದ್ಸಲ ನೀವು ಇದನ್ನ ಹಾಕಿ ಟ್ರೈ ಮಾಡಿ. ಆಮೇಲೆ ಇದಕ್ಕೆ ಅರ್ಧ ಕಪ್ಪು ಹಸಿ ಕೊಬ್ಬರಿನ ಹಾಕ್ತಾ ಇದ್ದೀನಿ. ಇವೆರಡು ಹಾಕೋದ್ರಿಂದ ಅವಲಕ್ಕಿ ಟೇಸ್ಟ್ ತುಂಬಾನೇ ಡಿಫ್ರೆಂಟ್ ಆಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈಗ ಇದಕ್ಕೆ ಅವಲಕ್ಕಿನ ಹಾಕಬೇಕು. ಈಗ ಚೆನ್ನಾಗಿ ಕಲಸಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಆಮೇಲೆ ನಿಂಬೆ ಹಣ್ಣನ್ನು ಹಾಕಬೇಕು. ಈಗ ಈ ಥರ ಕಟ್ ಮಾಡ್ಕೊಂಡಿರೋದು ಕೊತ್ತಂಬರಿನ ತೊಳೆದು ಇಟ್ಕೊಂಡಿದ್ದೀನಿ, ಅದನ್ನು ಹಾಕಬೇಕು. ಆಮೇಲೆ ಅರ್ಧ ನಿಂಬೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ನಿಂಬೆ ರಸನ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಬಿಸಿ ಮಾಡಿದರೆ ಅದು ತುಂಬ ಸಾಫ್ಟಾಗಿ ಇರುತ್ತೆ ಅವಲಕ್ಕಿ. ಬಿಸಿ ಇರುವಾಗಲೇ ತಿನ್ನಬೇಕು. ಹಾಗಾದರೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಅವಲಕ್ಕಿ. ನೋಡಿ, ತುಂಬಾನೇ ಸುಲಭ ಅವಲಕ್ಕಿ, ಹೋಟೆಲ್ ಸ್ಟೈಲ್ ಅವಲಕ್ಕಿ ಒಗ್ಗರಣೆ. ತುಂಬ ಸುಲಭವಾಗಿ ಮಾಡ್ಕೋಬಹುದು. ಉತ್ತರ ಕರ್ನಾಟಕ ಅವಲಕ್ಕಿ ಒಗ್ಗರಣೆ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊಂತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.